ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಜೀವ ವ್ಲಾಗ್ಸ್. ಏನಪ್ಪ ತುಂಬ ದಿವಸ ಆದಮೇಲೆ ವಿಡಿಯೋ ಆಗ್ತಿದ್ದಾಳೆ ಅಂತನಾ? ಏನಿಲ್ಲ, ಮನೇಲಿ ಟೊಮೆಟೊ ಸಾಂಬಾರು ಮಾಡಿದ್ದೆ. ಸೊ 5 ನಿಮಿಷದಲ್ಲಿ ಆಗುವಂಥ ಟೊಮೆಟೊ ಸಾಂಬಾರು. ಸೊ ನಿಮಗೂ ಹೇಳ್ಕೊಟ್ರೆ ಮನೇಲಿ ತುಂಬ ಸುಲಭ ಆಗುತ್ತೆ ಅಲ್ವಾ? ಬೇಗ ಬೇಗ ಚಕ ಅಂತ ಅಡುಗೆ ಮಾಡೋರಿಗೆ. ತುಂಬ ಜನ ಈಗಂತೂ ಕೆಲ್ಸಕ್ಕೆ ಹೋಗೋರೇ ಜಾಸ್ತಿ ಇದ್ದಾರಲ್ವ. ಸೊ ಅಂಥವ್ರಿಗೆಲ್ಲ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಟೊಮೆಟೊ ಸಾರು ಹೇಳ್ಕೊಡ್ತಾಯಿದ್ದೀನಿ. ಹಾಗೆ ತೋರಿಸ್ಕೊಡೋಣ ಅಂತಲೂ ನೋಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಒಣಕೊಬ್ಬರಿ ತುರ್ಕೊಂಡಿದ್ದೀನಿ. ನಮ್ಮನೇಲಿ ಹಸಿ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಒಣಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ದೊಡ್ಡ ಜಾರಲ್ಲಿ ಹಾಕಿದ್ರೆ ಅದು ಹಾಗೆ ಗಟ್ಟಿ ಬಂದುಬಿಡುತ್ತೆ, ನುಣ್ಣಗೆ ತುರ್ಕೊಳ್ಳಲ್ಲ. ಸೊ ಹಾಗಾಗಿ ನಾನು ಚಿಕ್ಕದಲ್ಲಿ ಫಸ್ಟ್ ಪುಡಿ ಮಾಡಿಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಮೊದಲು ಪೇಸ್ಟ್ ಮಾಡಿಕೊಂಡೆ. ಅದಾದಮೇಲೆ ದೊಡ್ಡ ಜಾರಿಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಹಾಕಿ ರುಬ್ಕೊಂಡೆ. ಸೊ ಅಷ್ಟರಲ್ಲಿ ಮನೆಗೆ ಯಾರೋ ನೆಂಟರು ಬಂದಿದ್ದರು, ಅಮ್ಮ ಕಡೆಯವರು. ಸೊ ನಾನೀಗ ಎಲ್ಲಿದ್ದೀನಿ ಅಂತಂದರೆ ಮಂಡ್ಯದಲ್ಲಿದ್ದೀನಿ, ನನ್ನ ಗಂಡನ ಮನೆಯಲ್ಲಿ. ಸೊ ಅಪ್ಪ ಎತ್ಕೊಂಡು ಟೊಮೆಟೊ ಸಾಂಬಾರು ಮಾಡು, ಸಂಜೆ ನೀನು ಅಡುಗೆ ಮಾಡ್ತೀಯಾ, ಬೆಳಗ್ಗೆಗೆ ಏನೋ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿದರು. ಸೊ ಹಾಗಾಗಿ ಟೊಮೆಟೊ ಸಾಂಬಾರು ಇವ್ರಿಗೆ ಕಾಯಿ ಕಂಪಲ್ಸರಿ ಅಲ್ವಾ ಇಲ್ಲಿ. ಸೊ ಹಾಗಾಗಿ ಕಾಯಿ ಹಾಕಿ ಮಾಡಬೇಕು. ಸೊ ಹಾಗೆ ಮಾಡ್ತಿದ್ದೆ. ನೆಂಟರು ಬಂದಿದ್ದರು, ಅವ್ರಿಗೆ ಕಾಫಿ ಮಾಡ್ಕೊಡೋಣ ಅಂತ ಕಾಫಿ ಇಟ್ಟೆ. ಫಸ್ಟ್ ಹಾಲೇ ಹೊಡೆದೋಯ್ತು, ಯಾಕಂದರೆ ಈಗ ಬಿಸಿಲು ತುಂಬ ಇದೆ ಅಲ್ವಾ. ಆಮೇಲೆ ಅಮ್ಮ ಹೋಗಿ ಹಾಲು ತಂದರು ಅಂಗಡಿಯಿಂದ. ಸೊ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಹಾಗೆ ನನಗೊಂದು ಗ್ಲಾಸಿನಲ್ಲಿ ಕಾಫಿ ಸೈಡ್ಗೆ ತಿಟ್ಕೊಂಡು ಅವ್ರಿಗೆ ಅವ್ರು ಹೋದಾದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಅದಾದಮೇಲೆ ಮತ್ತೆ ನಾನು ಅಡುಗೆ ಶುರು ಮಾಡಿಕೊಂಡೆ. ಸೊ ರುಬ್ಬಿರೋದಕ್ಕೆ ನಾನು ಅರ್ಧಂಬರ್ಧ ರುಬ್ಬಿದ್ದೆ. ಮತ್ತಿನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದು ಮಿಸ್ ಮಾಡಿದ್ದೀನಿ. ಇಲ್ಲಿನ ಮಂಡ್ಯದ ಸಾಂಬಾರು ಪುಡಿ ಬಂದು ಆಲ್ ಇನ್ ಒನ್ ಸಾಂಬಾರು ಪೌಡ್ರು. ಅವರು ಚಿಕನ್ ಸಾಂಬಾರಿಗೂ ಅದೇ ಯೂಸ್ ಮಾಡ್ತಾರೆ, ಬೇಳೆ ಸಾಂಬಾರಿಗೂ ಅದೇ ಯೂಸ್ ಮಾಡ್ತಾರೆ. ಸೊ ಆಲ್ ಇನ್ ಒನ್ ಅಂತ ಸಾಂಬಾರು ಪೌಡ್ರು, ಆ ಸಾಂಬಾರು ಪುಡಿ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಸಾಂಬಾರು ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ರುಬ್ಬುವಾಗೆ ಮಿಕ್ಸ್ ಮಾಡ್ಕೊಂಡು. ಸೊ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನೀವು ಆಗಲೇ ನೋಡಿದಾಗೆ 2 ಟೊಮೆಟೊ ಹಚ್ಕೊಂಡಿದ್ದೀನಿ, ಒಂದು ನೈಸ್ ಚಾಪ್ ಈರುಳ್ಳಿ, ಹಾಗೆ 1-2 ಕಡ್ಡಿ ಕರಿಬೇವು ಇಟ್ಕೊಂಡಿದ್ದೀನಿ. ಸೊ ನಾನು ಪಾತ್ರೆ ಎಲ್ಲ ಮಾಡ್ತಾಯಿದ್ದೀನಿ. ಒಗ್ಗರಣೆನ ಬಾಣಲೆಯಲ್ಲಿ ಮಾಡೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ಆ ಟೊಮೆಟೊ ಸಾರು ಕುದಿಯಾಗ ಉಕ್ಕು ಬಿಡುತ್ತೆ ಅಲ್ವಾ. ಸೊ ಪಾತ್ರೆ ಆದ ಉಕ್ಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಹಾಗೆ ಈರುಳ್ಳಿ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದಾದಮೇಲೆ ಹಾಗೆ ಹಚ್ಕೊಂಡಿದ್ನಲ್ಲ ಆ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಬೇಯಿಸಿ. ಮತ್ತು ಇವಾಗ ಸ್ವಲ್ಪ ಟೊಮೆಟೊ ಹಾಕಿದ ತಕ್ಷಣ ಮಸಾಲೆ ಪೇಸ್ಟ್ ಹಾಕೋಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬೇಯಲಿ. ಟೊಮೆಟೊ ಎಣ್ಣೆಯಲ್ಲಿ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಂತೆಲ್ಲ ಮಸಾಲೆ ಏನೇಳಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿರೋ ಅಂಥದ್ದು ಪೇಸ್ಟು, ಜೊತೆಗೆ ಸಾಂಬಾರು ಪುಡಿ ಮಿಕ್ಸ್ ಮಾಡಿದ್ದೀನಿ. ಆಗಲೇ ಹೇಳಿಲ್ಲ, ಈರುಳ್ಳಿಲ್ಲ, ಸಾಂಬಾರು ಪುಡಿ ಮಿಕ್ಸ್ ಮಾಡಿದ್ದೀನಿ. ಅದನ್ನು ಹಾಕಿ ರುಬ್ಕೊಂಡಿರೋ ಅಂಥದ್ದು ಒಟ್ಟಿಗೆ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ತರಕಾರಿ ಇಡೋದು ಚೆನ್ನಾಗಿರಲ್ಲ, ಕೆಲವ್ರು ಕಾಯಿ ಇಷ್ಟಪಡೋಲ್ಲ, ಅಂಥವ್ರು ಕಾಯಿ ಏನೂ ಅವಶ್ಯಕತೆ ಇಲ್ಲ. ಸೇಮ್ ಇದೇ ಪ್ರೊಸೀಜರ್ ಮಾಡಿ ಕಾಯಿ ಹಾಕುವ ಅವಶ್ಯಕತೆ ಇರಲ್ಲ. ಹಾಗೆ ನೈಸ್ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಬಾಡಿಸಿ. ಅದಾದಮೇಲೆ ಸೊ ಮಿಕ್ಸಿಯಲ್ಲಿ ಸ್ವಲ್ಪ ಉಳಿದಿರುತ್ತೆ ಅಲ್ವಾ, ಅದ್ರ ಜೊತೆಗೆ ಅದಕ್ಕೆ ನೀರು ಆ್ಯಡ್ ಮಾಡಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾವು ಸಾಂಬಾರು ಮಾಡ್ಕೊಬೋದು. ಈಗ ಮನೇಲಿ ಕಡಿಮೆ ಜನ 2-3 ಜನ ಇದ್ದೀವಿ ಅಂತಂದರೆ ಗಟ್ಟಿಯಾಗೆ ಮಾಡ್ಕೊಳ್ಳಿ. ಅದನ್ನು ಚಪಾತಿಗೂ, ಗೊಜ್ಜಿಗೂ, ಮುದ್ದೆಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಲೈಕ್ ಗೊಜ್ಜು ಥರ. ಎಲ್ಲ ಮನೇಲಿ ಜಾಸ್ತಿ ಜನ ಇದ್ದಾರೆ, ನೆಂಟರು ಬಂದಿದ್ದಾರೆ, ಈಸಿಯಾಗಿ 5 ನಿಮಿಷದಲ್ಲಿ ಅಡುಗೆ ಮಾಡಬೇಕಪ್ಪ, ಹೊಟ್ಟೋಗ್ತಾರೆ, ಊಟಕ್ಕೆ ಕರೆದಿದ್ದೀವಿ ಅನ್ನೋರಿಗೆ ಬೇಗ ಆಗೋಗುತ್ತೆ ಈ ಸಾಂಬಾರು. ಏನಿಲ್ಲ, ಎಲ್ಲ ಮಿಕ್ಸಿಗೆ ಹಾಕೋದು, ರುಬ್ಬೋದು, ಒಗ್ಗರಣೆಗೆ ಹಾಕೋದು, ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸೋದು. ಅನ್ನ ಏನಾದರೂ ಹಪ್ಳ ಮಾಡಿ ನೆಂಟ್ರಿಗೆ ಬಡಿಸಿದ್ರೆ ಆಹಾ ಅಂತ ತಿಂತಾ ಇರ್ತಾರೆ. ನನಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ ಕಾಯಿ ಅಂದರೆ ನನಗೆ ಇಷ್ಟ ಆಗಲ್ಲ, ಅದು ಕೆಲವೊಂದು ಸಾಂಬಾರಿಗೆ ಕಾಯಿ ಇದ್ರೇ ಅಲ್ವಾ ಅದಕ್ಕೆ ರುಚಿ. ನನಗೆ ಇಷ್ಟ ಆಯಿತು ಟೊಮೆಟೊ ಸಾರು. ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಸೊ ಕಾಯ್ತಾ ಏನಾಗುತ್ತೆ, ಇನ್ನು ಸ್ವಲ್ಪ ತಿಕ್ಕಾಗುತ್ತೆ ಸಾಂಬಾರು. ಹಾಗಾಗಿ ನೋಡ್ಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಮತ್ತು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನೀವು ಕೂಡ ನೀರು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಆ ಕಡೆ ಕೆಲಸನೂ ಇದೆ, ಈ ಕಡೆ ನನಗೆ ಅಡುಗೆನೂ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೊಂಡು ಹಾಗೆ ಮುದ್ದೆ ಕೂಡ ಇಟ್ಬಿಟ್ಟೆ ನಾನು. ಮುದ್ದೆಗಿಟ್ಟೆ. ಅದಾದಮೇಲೆ ಟೊಮೆಟೊ ಸಾಂಬಾರಲ್ವಾ, ಮುದ್ದೆ ಅಷ್ಟು ಇಷ್ಟಪಡಲ್ಲ, ಅಜ್ಜಿಗೋಸ್ಕರ ಒಂದು ಮುದ್ದೆ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆಲ್ಲರಿಗೂ ಅನ್ನ ಮಾಡಿದೆ. ಸೊ ಸಾಂಬಾರು ಕುದಿಯೋಷ್ಟರಲ್ಲಿ ಮುದ್ದೆ ಆಗೋ ಅಷ್ಟರಲ್ಲಿ ಏನು ಮಾಡೋಣ, ಕಾಫಿ ಇತ್ತಲ್ಲ, ಕಾಫಿನ ಎಂಜಾಯ್ ಮಾಡಿಕೊಂಡು ಸಂಜೆ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತಲ್ವ. ಒಂದು ಕಾಫಿನೋ, ಟೀನೋ, ಹಾಲು ಏನೋ ಒಂದು ಆ ಟೈಮಲ್ಲಿ ಕುಡಿದ್ರೆ ಒಂಥರ ರಿಲ್ಯಾಕ್ಸ್ ಕುಡ್ಕೊಂಡು. ಅದಾದಮೇಲೆ ಹಾಗೆ ಅಕ್ಕಿ ಇಟ್ಬಿಟ್ಟು ಅನ್ನ ಮಾಡಿದೆ. ಸೊ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಸಿ ಸಿಮ್ಮಲ್ಲೇ ಕುದಿಸಿ ಅಂದರೆ ನಾನು ನಿಮಗೆ ಮೊದಲೇ ನನ್ನ ವೀಡಿಯೋದಲ್ಲಿ ತಿಳಿಸಿದ್ದೀನಿ.
ಯಾವುದೇ ಸಾಂಬಾರಾಗಲಿ ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಡಿ. ಆ ನೊರೆ ಅನ್ನೋದೇನಿದೆ ಅದು ಚೆನ್ನಾಗಿ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಟೆ ಕುದಿಸಿ. ನೋಡಿ ನೊರೆ ಎಷ್ಟು ಕಡಿಮೆ ಆಗಿದೆ, ನಾನು ಸಿಮ್ಮಲ್ಲಿ ಇಟ್ಟೆ ಕುದಿಸಿದ್ದೀನಿ. ಮುದ್ದೆ ಆಯಿತು, ಮುದ್ದೆ ಆಗಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ನಾನು ಕುದಿಸ್ತಾನೇ ಇದ್ದೀನಿ. ಸೊ ನಿಮಗೇನಾದರೂ ಅರ್ಜೆಂಟಾಗಿದ್ದರೆ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸಿ, ಹಾಗೆ ಅಂತೂ ತೆಗಿಬೇಡಿ. ಸೊ ನಮ್ಮವ್ವ ಹಪ್ಪಳ ತೊಗೊಬರೋಕ್ಕೆ ಹೋಗಿ ನನಗೋಸ್ಕರ ಪಾನಿಪುರಿ ತೊಗೊಬಂದರು. ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳ್ತಾಯಿದ್ರು, ನನ್ನ ಮಗನಿಗೆ ಹೋಗಿ ಅವ್ಳಿಗೆ ಗೋಬಿ ಮಂಚೂರಿ ತಂದುಕೊಡು ಅಂತ. ಅದು ಕೇಳಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಪಾಪ ಅವರೇ ಹೊರಗಡೆ ಹೋಗಿ ಹಪ್ಪಳ ತೊಗೊಂಡು ಪಾನಿಪುರಿ ಕೂಡ ತಂದಿದ್ರು. ಸೊ ಇನ್ನೇ ನನಗೆ ಹಪ್ಪಳನೂ ಮಾಡಿಟ್ಟೆ. ಹಪ್ಪಳ ಮಾಡಿಟ್ಟಾದ್ಮೇಲೆ ಅಪ್ಪ ಹಶ್ವಾಗ್ತಿತ್ತು, ನನಗೆ ಊಟ ಹಾಕ್ಕೊಡಮ್ಮ ಅಂತ ಹೇಳಿದರು. ಸೊ ಅವ್ರಿಗೆ ಊಟ ಹಾಕ್ಕೊಟ್ಟು ಹೇಗಿದೆ ಅಂತ ಕೇಳ್ತಿದ್ದೆ. ಅವರು ನನಗೆ ಡೈಲಾಗ್ ಹೇಳ್ತಾಯಿದ್ರು, ನೀನು ಚೆನ್ನಾಗಿ ಮಾಡಿದ್ದಿ, ಇಲ್ಲ ಅಂತಿಲ್ಲ, ಅದು ನಾನು ಮಾಡೋ ಸಾಂಬಾರು ನೀನು ತಿಂದರೆ ಕಳೆದೋಗ್ತೀಯ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಇಲ್ಲಿ ಮಂಡ್ಯ ಅಡುಗೆ ನಾನು ಇಷ್ಟು ಕಲ್ತಿದ್ದೀನಿ ಅಂದರೆ ಕಾರಣ ಅವರೇ, ನನಗೆ ಅಪ್ಪ ಹೇಳ್ಕೊಟ್ಟಿರೋ ಅಡುಗೆನೇ. ನಾನು ಏನೂ ಕಲ್ತಿಲ್ಲ. ಆ್ಯಕ್ಚುಲಿ ನಾನು ಬೆಳೆದಿದ್ದೆಲ್ಲ ಬೆಂಗಳೂರು. ನಾನು ಸ್ವಲ್ಪ ಆಂಧ್ರ ಸ್ಟೈಲ್ ಬರುತ್ತೆ, ನನಗೆ ಈ ಕಡೆ ಮಂಡ್ಯ ಸ್ಟೈಲ್ ಯಾವುದೂ ಬರೋದಿಲ್ಲ. ಸೊ ಹೇಳ್ಕೊಟ್ಟಿದ್ದಾರೆ ನನಗೆಲ್ಲ, ಅವರೇ ಹೇಳ್ಕೊಟ್ಟಿದ್ದು. ನಿಮಗೆ ಇನ್ನೂ ಮುಂದೆ ವಿಡಿಯೋಸ್ ತುಂಬ ಬರ್ತಾ ಇರುತ್ತೆ. ಅವ್ರ ಕೈಲೇ ಮಾಡಿಸ್ತೀನಿ ಅಡುಗೆ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿಸಿದ್ರೆ. ಇದು ಒಂದು ಬೆಳಗ್ಗೆ ಟೊಮೆಟೊ ಚಟ್ನಿ ಮಾಡಿದ್ದು ರೊಟ್ಟಿಗೆ. ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅನ್ನೋ ಜೊತೆಗಂತೂ. ಓಕೆನಾ? ಕಮೆಂಟ್ ಮಾಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು ಸೊ ಮಚ್.